ಇವತ್ತು ಶೆಫ್ ಜಯಂತ್ ಅವರು ಕೇರಳ ಸ್ಟೈಲ್ ಫಿಶ್ ರೆಸಿಪಿನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಬಂಗುಡೆ ಮೀನನ್ನು ತಗೊಂಡಿದ್ದಾರೆ. ಇದನ್ನು ಫಸ್ಟಿಗೆ ಅವರು ಮ್ಯಾರಿನೇಟ್ ಮಾಡಿದ್ದಾರೆ. ಉಪ್ಪು, ಅರಿಶಿನ ಮತ್ತು ಸ್ವಲ್ಪ ವಿನೆಗರ್ ಹಾಕಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಅದೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಆದ ನಂತರ ಈಗ ಇದಕ್ಕೆ ಮೀನು ಫ್ರೈ ಮಾಡುವಂಥ ಮಸಾಲೆಯನ್ನು ಹಾಕಿ ಮ್ಯಾರಿನೇಟ್ ಮಾಡ್ತಾ ಇದ್ದಾರೆ. ಮ್ಯಾರಿನೇಟ್ ಮಾಡಲ್ಲ, ಜಸ್ಟ್ ಮಸಾಲ ಹಾಕಿ ಡೈರೆಕ್ಟಾಗಿ ಫ್ರೈ ಮಾಡ್ತಾರೆ. ಯಾಕಂದರೆ ಮೀನನ್ನು ಅವರು ಮೊದಲೇ ಮ್ಯಾರಿನೇಟ್ ಮಾಡಿ ಇರ್ತಾರಲ್ವ, ಹಾಗಾಗಿ ಈ ಫಿಶ್ ಮಸಾಲ ಮಾಡಲಿಕ್ಕೆ ಅವರು ಬ್ಯಾಡಿಗೆ ಮೆಣಸು, ಶುಂಠಿ, ಬೆಳ್ಳುಳ್ಳಿ ಮತ್ತು ಉಪ್ಪು ಇಷ್ಟು ಹಾಕಿ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ಮಸಾಲೆಯನ್ನು ರೆಡಿ ಮಾಡಿದ್ದಾರೆ. ಓಕೆ, ಬೇರೆ ಎಂಥದ್ದು ಹಾಕಲಿಲ್ಲ. ಮತ್ತು ಸ್ವಲ್ಪ ಹುಳಿ ಹಾಕಿದ್ದಾರೆ. ಈಗ ಇದನ್ನು ಮೀನಿಗೆ ಹಾಕಿ ತಕ್ಷಣ ಮೀನನ್ನು ಫ್ರೈ ಮಾಡ್ತಾರೆ. ಯಾಕಂದರೆ ಮೀನು ಆಲ್ರೆಡಿ ಮ್ಯಾರಿನೇಟ್ ಆಗಿದೆ, ಹಾಗಾಗಿ ಅದನ್ನು ಮತ್ತೆ ಮಸಾಲ ಜೊತೆ ಮ್ಯಾರಿನೇಟ್ ಮಾಡಿ ಇಡಲಿಕ್ಕಿಲ್ಲ. ಫ್ರೈ ಮಾಡುವಾಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದಾರೆ. ಓಕೆ, ಇದು ಎರಡು ಬದಿಯಿಂದ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಇಲ್ಲಿ ಮತ್ತೊಂದು ಸೈಡಲ್ಲಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದಾರೆ. ಇದು ರೆಸಿಪಿದ ಹೆಸರು ಬಂಗುಡೆ ಪುಳಿ ಚಟ್ ಅಂತ ಹೇಳಿ. ಕೇರಳದಲ್ಲಿ ಇದು ಭಾರಿ ಫೇಮಸ್. ಅದು ಇಲ್ಪೆ ಮೀನು ಉಂಟಲ್ಲ, ಅದು ತುಂಬ ಸೂಟ್ ಆಗುತ್ತೆ ಈ ರೆಸಿಪಿಗೆ. ಬಟ್ ಇವತ್ತು ಇವರು ಬಂಗುಡೆ ಮೀನಲ್ಲಿ ಕೂಡ ಇದನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಯಾವ ಮೀನು ಸಹ ಆಗ್ತದೆ, ಬಟ್ ಕೇರಳದವರು ಜಾಸ್ತಿ ಇದು ಇಲ್ಪೆ ಮೀನಿಗೆ ಮಾಡೋದು. ಈಗ ಇದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕ್ತಾ ಇದ್ದಾರೆ. ಜಸ್ಟ್ ಒಂದೇ ಬಂಗುಡೆ ಅಲ್ಲ, ಹಾಗಾಗಿ 3 ಚಮಚ ಈರುಳ್ಳಿ ಹಾಕಿದ್ದಾರೆ. ಒಂದು 1/4 ಟೀ ಸ್ಪೂನಷ್ಟು ಶುಂಠಿಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದಾರೆ. ಹಾಗೆ 1 ಚಮಚದಷ್ಟು ಹಸಿ ಮೆಣಸಿನಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಆಯಿತು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಹುರಿತಾ ಇದ್ದಾರೆ. ಅದಾದ ನಂತರ ಇದಕ್ಕೆ ಚಿಲ್ಲಿ ಪೌಡರ್ ಎಷ್ಟು ಬೇಕು ನೋಡಿ ಅಷ್ಟು ಚಿಲ್ಲಿ ಪೌಡರ್ ಹಾಕಿದರೆ ಆಯಿತು. ಓಕೆ, ಇವರು 1 ಚಮಚದಷ್ಟು ಚಿಲ್ಲಿ ಪೌಡ್ರು ಮತ್ತೊಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ತಾ ಇದ್ದಾರೆ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಇವಾಗಲೇ ಹಾಕ್ತಾ ಇದ್ದಾರೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಎಷ್ಟೊಂದು ಈಸಿಯಾಗಿ ಇವರು ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ಹೋಟೆಲಲ್ಲಿ ಆರ್ಡರ್ ಬಂದ ಕೂಡಲೇ ಖಾಲಿ ಇಷ್ಟನ್ನು ಮಾಡಿ ಕೊಡುವುದು ಅವರು. ಯಾಕಂದರೆ ಮುಂಚೆನೇ ಮೀನನ್ನೆಲ್ಲ ಮ್ಯಾರಿನೇಟ್ ಮಾಡಿ ರೆಡಿ ಮಾಡಿ ಇರ್ತಾರೆ. ಜಸ್ಟ್ ಮಸಾಲಕ್ಕೆ ಫ್ರೈ ಮಾಡಿದರೆ ಆಯಿತು. ಈಗ ನೋಡಿ ಲಾಸ್ಟಿಗೆ ದಪ್ಪ ತೆಂಗಿನ ಹಾಲನ್ನು ಹಾಕ್ತಾ ಇದ್ದಾರೆ. ಇವರು ಇದು ತೆಂಗಿನ ಹಾಲಿದು ಪೌಡ್ರು ಸಿಗ್ತದಂತೆ, ಅದಕ್ಕೆ ನೀರು ಹಾಕಿ ಈ ತೆಂಗಿನ ಹಾಲು ರೆಡಿ ಮಾಡೋದು. ಮಾರ್ಕೆಟಲ್ಲಿ ರೆಡಿಮೇಡ್ ತೆಂಗಿನ ಹಾಲಿದು ಪೌಡ್ರೇ ಸಿಗ್ತದಂತೆ. ಅವರು ಹೇಳ್ತಾ ಇದ್ರು ಅದು ಟೇಸ್ಟ್ ಜಾಸ್ತಿ ಅಂತೆ. ಮತ್ತು ಲಾಸ್ಟಿಗೆ ಸ್ವಲ್ಪ ಲೆಮನನ್ನು ಹಾಕಿದ್ರು. ನೋಡಿ ಎಷ್ಟು ಸುಲಭದಲ್ಲಿ ಮಸಾಲ ರೆಡಿ ಮಾಡಿದ್ರು ನೋಡಿ. ಕೆಲವರಿಗೆ ತೆಂಗಿನ ಹಾಲೆಲ್ಲ ತೆಗಿಲಿಕ್ಕೆ ಕಷ್ಟ ಆಗ್ತದಲ್ಲ, ಅಂಥವ್ರಿಗೆ ಈ ಮಾರ್ಕೆಟಲ್ಲಿ ಇದು ಪೌಡ್ರು ಸಿಗ್ತದಂತೆ. ತೆಂಗಿನ ಹಾಲಿದ್ದು ಪೌಡ್ರು ತುಂಬ ಒಳ್ಳೆದಿರ್ತದಂತ ಹೇಳಿದರು ಶೆಫ್ ಅವರು. ಅವರ ಸೀಕ್ರೆಟ್ ಇದುವೇ ಅಂತೆ ಮಸಾಲೆದು. ಓಕೆ, ಈಗ ಫ್ರೈ ಮಾಡಿರುವಂಥ ಬಂಗುಡೆ ಮೀನನ್ನು ಹಾಕಿ ಈ ಮಸಾಲ ಜೊತೆ ಚೆನ್ನಾಗಿ 1-2 ನಿಮಿಷ ಇದನ್ನು ಫ್ರೈ ಮಾಡ್ತಾರೆ. ಆಲ್ರೆಡಿ ಮೀನು ಬೆಂದಿರುತ್ತೆ, ಮಸಾಲ ಕೂಡ ಚೆನ್ನಾಗಿ ಹುರಿದಿರ್ತಾರೆ. ಜಸ್ಟ್ ಮೀನಿಗೆ ಕೋಟ್ ಆಗುವವರೆಗೆ ಒಮ್ಮೆ ಜಸ್ಟ್ ಮಿಕ್ಸ್ ಮಾಡ್ತಾರೆ. ಓಕೆ, ನಂತರ ಮತ್ತೆ ಇನ್ನೊಂದು ಕೆಲಸ ಉಂಟು. ಕೇರಳ ಸ್ಟೈಲ್ ರೆಸಿಪಿ ಅಲ್ವಾ, ಇದನ್ನು ಬಾಳೆ ಎಲೆಗೆ ಎಲ್ಲ ಹಾಕ್ಲಿಕ್ಕೆ ಉಂಟು. ಸೊ ಇದೊಮ್ಮೆ ಮಿಕ್ಸ್ ಆಗಲಿ ಮತ್ತೆ ಅವರು ಅದಕ್ಕೆ ಹಾಕ್ತಾರೆ. ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ಬಾಳೆ ಎಲೆಗೆ ಹಾಕ್ತಾ ಇದ್ದಾರೆ. ಇನ್ನು ಇದನ್ನು ಒಳ್ಳೆ ರೀತಿಯಲ್ಲಿ ಸ್ಟೀಮ್ ಮಾಡ್ಲಿಕ್ಕೆ ಉಂಟು. ಈಗ ಬಾಳೆ ಎಲೆಯನ್ನು ಫೋಲ್ಡ್ ಮಾಡ್ತಾ ಇದ್ದಾರೆ. ಸ್ಟೀಮ್ ಅಂದರೆ ಸ್ಟೀಮರಿಗೆಲ್ಲ ಹಾಕಿ ಸ್ಟೀಮ್ ಮಾಡೋದಿಲ್ಲ ಇಲ್ಲಿ. ಜಟ್ಪಟ್ ಅಂತ ಪ್ಯಾನಲ್ಲೇ ಇದನ್ನು ಸ್ಟೀಮ್ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂದರೆ, ಒಂದು ಪ್ಯಾನಿಗೆ ಸ್ವಲ್ಪ ನೀರು ಹಾಕ್ತಾರೆ, ಸ್ವಲ್ಪ ನೀರು ಹಾಕಿ ಈ ಮೀನನ್ನು ಅದರ ಮೇಲೆ ಇಡ್ತಾರೆ, ಆ ನೀರಿದ ಮೇಲೆ. ಮತ್ತು ಅದಕ್ಕೆ ಮುಚ್ಚಳವನ್ನು ಮುಚ್ತಾರೆ. ಒಂದು 5 ನಿಮಿಷ ಹೀಗೇ ಬೇಯಿಸ್ತಾರೆ. ಅದು ಸ್ಟೀಮ್ ಆಗಿ ರೆಡಿ ಆಗ್ತದೆ. ಸ್ಟೀಮರೆಲ್ಲ ಬೇಕಂತ ಇಲ್ಲ ನೋಡಿ. ಬಂಗುಡೆ ಪುಳಿ ಚಾಟು ರೆಡಿ ಆಗಿದೆ.